ನಮ್ಮ ತಲೆ ಬಿಸಿ ನಮಗೆ ಅದು ಗೊತ್ತಾಗ್ತದೆ ನಿಮಗೆ. ಇಲ್ಲದೆ ಹೋದ್ರೆ ಇವತ್ತು ನನಗೆ ಎಷ್ಟು ಹವಾಮಾನ ಆಗಿದೆ ಗೊತ್ತುಂಟ. ಹವಾಮಾನ ಇಲ್ಲೆಲ್ಲ ಬದಲಾವಣೆ ಆಗುತ್ತೆ. ಹವಾಮಾನದಿಂದ ಮತ್ಯಾವುದರಿಂದ ಅಲ್ಲ. ಇಲ್ಲದೆ ಹೋದ್ರೆ ಆ ಕೃಷ್ಣ ನನಗೆ ಬೈದ. ಬೆಳಗಾದೊರ್ತು ಚಾಪೆ ಬಿಡುವುದಿಲ್ಲ, ಉದ್ಧಾರ ಆಗುವುದು ಯಾವಾಗ ಕೇಳ್ದ. ಪಕ್ಕನೆ ಸಿಟ್ಟು ಬಂತು ನನಗೆ. ಯಾರ ಮೇಲೆ? ಕೃಷ್ಣನ ಮೇಲೆ ಬರಲಿಲ್ಲ, ಮತ್ತೆ ನಿಮ್ಮ ಮೇಲೆ ಬಂತು. ಯಾಕೆ ಬಂದ? ಅವ ಅಷ್ಟು ಹಾಳಾಗ್ಲಿಕ್ಕೆ ಕಾರಣವೇ ನೀವು. ಏನ್ ಹೇಳ್ತೀರಿ ಅವನಿಗೆ? ಕೃಷ್ಣಾಯ ವಾಸುದೇವಾಯ ದೇವಕಿ ನಂದಿನಿ ಆಲಿಂಚ ಅಂದ್ರಿ ನೀವು. ಮತ್ತೆ ದೇವಕಿ ನಂದನಾಯ ಎಂತದೋ ಚಾ ಹೇಳದ್ದು ಅನ್ಕೊಂಡ್ರು ನನಗೆ, ಯಾವ್ದು ಅಂತ ಗೊತ್ತಿಲ್ಲ. ಹಾಗೆ ಆಮೇಲೆ ಅವನಿಗೆ ಪ್ರತಿಜ್ಞೆ ಮಾಡಿ ಹೊರಟ. ನಾಳೆ ನಿನಗಿಂತ ಮೊದಲು ಹಳ್ಳಿಕಟ್ಟೆಗೆ ಬರ್ತೇನೆ ಅಂದೆ. ನಾ ಬಂದು ಇಲ್ಲಿ ಇಷ್ಟು ಹೊತ್ತಾಯ್ತು. ಇವ್ ಎಲ್ಲಿ ಹೋದ? ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಕೊಳಲ ಮೂಸುತ್ತಲಿದ್ದ. ಕೊಳಲನೂದುತ್ತಲಿದ್ದ. ಊದುವುದು ಯಾವಾಗ ಸ್ವಾಮಿ? ಗೋವುಗಳನ್ನೆಲ್ಲ ಸೇರಿಸುವಾಗ ಊದಬೇಕು. ಇನ್ನು ಮತ್ತೆ ಸೇರು ನಿರೀಕ್ಷೆ ನಮಗಿಲ್ಲ. ಸೇರುವುದಷ್ಟೇ ಸೇರಾಯ್ತು. ಈಗ ಕೂತ್ಕೊಂಡು ಮೂಸುವುದೇ ಬಿಟ್ರೆ ಮತ್ತೆಂತದಿಲ್ಲ. ನೋಡುವ, ಕರೀತೇನೆ ಎಲ್ಲಿದ್ದಾನೆ ಅಂತ. ಕೃಷ್ಣಯ್ಯ, ಓ ಕೃಷ್ಣಯ್ಯ, ಕೃಷ್ಣಯ್ಯ, ಓ ಕೃಷ್ಣಯ್ಯ, ಕೃಷ್ಣಯ್ಯ. ಕೈ ತೆಗಿ. ಯಾರು ಗೊತ್ತಾಯ್ತಾ? ನೀ ಎಲ್ಲಿಂದೇ ಬಾ, ಹೇಗೆ ಬಾ, ಎಷ್ಟೊತ್ತಿಗೆ ಬಾ. ನೀ ಬಂದ ತಕ್ಷಣ ನಂಗೆ ಗೊತ್ತಾಗ್ತದೆ. ಅದೇನು ಮಾಡಿದ್ ನೀನು? ವಾಸನೆ ಬರ್ತದೆ ಕೃಷ್ಣ, ವಾಸನೆ. ನಾನು ಬಂದ್ರೆ ವಾಸನೆಯಾ? ಅಲ್ಲ, ಅದು ಹಾಲು, ಮೊಸರು, ಬೆಣ್ಣೆ. ಹೌದೌದು. ಏನ ಅದ್ರ ವಾಸನೆ ಬರ್ತದೆ. ಕೂಗ್ತಾ ಇದೆಯಲ್ಲ ಕೃಷ್ಣಯ್ಯ ಕೃಷ್ಣಯ್ಯ ಅಂತ. ಹೌದು ಕೃಷ್ಣ, ನಾನೇ ಮೊದಲು ಬಂದಿದ್ದೇನೆ. ಸುಳ್ಳೆಲ್ಲ ಹೇಳ್ಬೇಡ ನೀನು. ಯಾಕೆ? ನಾ ಬಂದು ಎಷ್ಟೊತ್ತಾಯ್ತು ಇಲ್ಲಿ ಹಳ್ಳಿಕಟ್ಟೆ. ನಾನು ಕುಳಿತುಕೊಂಡು ಎಷ್ಟೊತ್ತಾಯ್ತು? ಎಲ್ಲಿ? ಇಲ್ಲಿ ಹಳ್ಳಿಕಟ್ಟೆಯಲ್ಲಿ. ಹಳ್ಳಿಕಟ್ಟೆಯಲ್ಲಿ ನೀ ಹಿಂದೆ ಕೂತ್ರೆ ಮುಂದಿದ್ದು ನಂಗೆ ಹೆಂಗೆ ಕಾಣಬೇಕದು? ನೀ ಹಿಂದೆ ನೋಡ್ಬೇಕಿತ್ತು. ನಮ್ಗೆ ಹಿಂದೆ ನೋಡೋ ಅಭ್ಯಾಸ ಬಾಳ ಕಡಿಮೆ. ಏನಿದ್ರು ಮುಂದೆ ನಮ್ಮ ವ್ಯವಹಾರ. ಆದ್ರೆ ಹಿಂದೆ ಮುಂದೆ ಎಲ್ಲ ನೋಡ್ಬೇಕು, ಗೊತ್ತಾಯ್ತಾ? ಅದು ಅನಿವಾರ್ಯ ಪ್ರಸಂಗ ಬಂದ್ರೆ ನೋಡುವ. ಅದು ಬರ್ಲಿ ಈಗ. ಕೃಷ್ಣಯ್ಯ, ಏನ ಇವತ್ತು ಔರಸದಲ್ಲಿ ಓಡೋಡಿ ಬಂದ ಕಾರಣ? ಅಯ್ಯೋ ಅವಸರ. ಅದರಲ್ಲಿ ಓಡೋಡಿ ಬರ್ಲಿಕ್ಕೂ ಕಾರಣ ಉಂಟು. ಏನು? ನಿಂಗೆ ಕೇಳುವ ತಾಳ್ಮೆ ಉಂಟೆ? ಖಂಡಿತ ಉಂಟು. ಉಂಟಾ? ಹೇಳಾಗಿದ್ರೆ ಬೇಗ ಇರ್ಲಿ. ನಂದ ಜಾತ ನೀನು, ನಂದ ಜಾತ ನೀನು. ಅಭಿನಯ ತಪ್ಪಾಯ್ತು. ನಂದ ಜಾತ ನೀನು, ಕೇಳ್ಪೊಸದೊಂದು ಸುದ್ದಿಯನ್ನು, ಕೇಳ್ಪೊಸದೊಂದು ಸುದ್ದಿಯನ್ನು. ತಂದೆವಿಲ್ಲಿಗದನು ಸುದ್ದಿಯ, ತಂದೆವಿಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸದನು, ಮನಸ್ಸಿಗೆ ಬಂದರೆ ಗ್ರಹಿಸದನು. ಇವತ್ತು ಓಡೋಡಿ ಬರ್ಲಿಕ್ಕೂ ಕಾರಣ ಉಂಟು. ಏನು ಕೂಗ್ತಾ ಇದ್ಯಾ? ಹೊಸ ಸುದ್ದಿ ತಂದೆ, ಹೊಸ ಸುದ್ದಿ. ಹೊಸ? ಹೌದು. ಸುಮ್ಮನಿರ. ಏನು ನಿಮ್ಮದೇನೋ ಹೊಸ ವಿಷಯ? ಯಾವುದು? ಯಾವುದು? ಆ ಆಕಳು ಕರ ಹಾಕಿದ್ದು, ಈ ಆಕಳು ಹೀಗೆ ಮಾಡಿದ್ದು ಅಷ್ಟೇ ಅಲ್ವಾ ತಂದದ್ದು? ಹೌದು. ನಮಗೆ ಗೊತ್ತಿದ್ರೆ ಕಮಲಮ್ಮನ ಮನೇಲಿ ದನ ಕರ ಹಾಕಿದೆ, ತುಂಗಮ್ಮನ ಮನೆಯಲ್ಲಿ ಎಮ್ಮೆ ಕರ ಹಾಕಿದೆ, ಲಕ್ಷ್ಮಮ್ಮನ ಮನೇಲಿ ಕೋಣ ಕರ ಹಾಕಿದೆ. ಕೋಣ ಕರ ಹಾಕ್ಲಿಕ್ಕೆ ಉಂಟೇನಾ? ಉಂಟಪ್ಪ. ಅಂದ್ರೆ ಏನದು? ಕೋಣ ಕರ ಭಾಗವತ್ರ ಮೇಲೆ ಮೊನ್ನೆ ಹಾಕಿತ್ತಲ್ಲ. ಯಾವುದು? ಕೋಣನೇ ಕರ ಹಾಕಿತ್ತ, ಕೋಣ ಕರ ಹಾಕಿತ್ತ? ಕೋಣ ಕರ ಹಾಕಿದ್ದು. ಅಂದ್ರೆ ಏನದು? ಅದು ಹೀಗೆ ಕೇಳಿದೆ. ಅವ್ರು ಮೊನ್ನೆ ಎಷ್ಟೊತ್ತಿ ಬತ್ತರೋ ಕೇಳಿದೆ. ತಡ ಆದ್ರೂ ಆಯ್ತು ನನಗೆ ಅಂದ್ರು. ಯಾಕೆ ಕೇಳಿದೆ? ನಮ್ಮನೇಲಿ ಒಂದು ಎಮ್ಮೆ ಕರ ಹಾಕುವ ಸ್ಥಿತಿಯಲ್ಲಿ ಉಂಟು ಅಂದ್ರು. ಬಂದ ತಕ್ಷಣ ಕೇಳಿದೆ, ಹಾಕ್ತಂದ್ರು ಕೇಳಿದೆ. ಹಾಕ್ತು ಅಂದ್ರು. ಎಂತ ಹಾಕ್ತಿರೋ ಕೇಳಿದೆ. ಕೋಣ ಕರ ಹಾಕ್ತು ಅಂದ್ರು. ಓ, ಹಾಕಿದ ಕರ ಕೋಣ ಅಂತ. ಆದ್ರೆ ಅವ್ರು ಹೇಳೋದು ಕೋಣ ಕರ ಹಾಕ್ತು ಅಂತಲೇ ಬಿಡು. ಹಾಗೆ ಆ ವಿಷಯ ನಮ್ಗೆ ಗೊತ್ತಿರ್ತದೆ ಅಂತ ತಿಳ್ಕೊಂಡೆ. ಈಗ ಆ ವಿಷಯದಲ್ಲ ಕೃಷ್ಣ. ಯಾವ ವಿಷಯ? ಮೊದಲು ನಿನ್ನನ್ನ
ಓಣಿಗೋಪಾಲ ಅಂತ ಕರೆದ್ರು. ಅಯ್ಯೋ ವೇಣುಗೋಪಾಲ, ಓಣಿಗೋಪಾಲ ನೀನು. ಅದು ಬಿದಿರಂಡೆ ಬಾರಿಸುವಾಗಾಗಿತ್ತು. ಆಮೇಲೆ ಓಣಿ ಸುತ್ತಾಕ್ಲಿಕ್ಕೆ ಆರಂಭ ಮಾಡಿದ್ಮೇಲೆ ನನ್ನೊಟ್ಟಿ ನೀನು ಇಲ್ವೇನಾ? ಆಮೇಲೆ ನೀವು ಅದನ್ನು ಬಿಟ್ಟೆ. ನೀ ಬಿಟ್ಟ ಮೇಲೆ ನಿನ್ನ ಬಿಟ್ಟ ಸ್ಥಳ ನಾವು ತುಂಬಲಿಕ್ಕೆ ಶುರು ಮಾಡಿದ್ದೇವೆ. ಇರ್ಲಿ. ಹಾಗೆ ತಿರುಗಾಟದಲ್ಲಿ ನನಗೊಂದು ವಿಷಯ ಗೊತ್ತಾಯ್ತು. ವಿಷಯವ? ಹೌದು. ಏನದು? ಕೃಷ್ಣ, ಈ ಬೊಮ್ಮನೊಂಡದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಬೊಮ್ಮನೊಂಡಲ್ಲಿ ಮೊದಲು 8 ಇದ್ರು, ಈಗ ಒಂದು 2-3 ಅಷ್ಟೇ. ಬೊಮ್ಮನೊಂಡದಲ್ಲಿ ಅಲ್ವಾ? ಬ್ರಹ್ಮಾಂಡದಲ್ಲಿ. ಬ್ರಹ್ಮಾಂಡದಲ್ಲಿ ಆಯ್ತು. ಎಲ್ಲಾ ಹೆಣ್ಣು ಮಕ್ಕಳಲ್ಲಿ ಅತಿ ಹೇಳು 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 ರೂಪಿ ಸ್ಫುರದ್ರೂಪಿ ಯಾರು? ನನ್ನ ಹೆಂಡತಿ ರಾಧೆ. ಇದು ಕೇಳುದು ಒಣ ಹುಳಿಸಿ ಹಣ್ಣು ನಿನಗೆ ಅಂತ. ಒಣ ಹುಣಸಣ್ಣಲ್ಲ, ನಿನ್ನ ಹೆಂಡತಿ ಚಂದಲ್ಲ ಅಂತ ನಮ್ದು ವಾದ ಅಲ್ಲ. ಅವಳೇನು ನಾವು ನೋಡದೆ ಹೋದೋಳನ? ಕಣ್ಣಿನಿಂದ ಹೌದು, ನೋಡಿದ್ದೇವೆ. ಹಾಗಂತ ನೀನು ಚಂದ ಹೌದಲ್ವ? ಆದ್ರೆ ನೀನೇನಾಗಿದ್ದಿ, ಯಾವತ್ತು ರಾಧೆ ನಿನ್ನವಳ ಅಲ್ಲ. ಅವಳು ಸೆರಗಿಡ್ಕೊಂಡು ಅಲ್ಲೇ ಸುತ್ತಾಕದೆ ಬಿಟ್ರೆ ಮುಂದೆ ಹೋಗ್ಲಿಲ್ಲ. ನೀನು ಕೂಪ್ ಮಂಡುಕ್, ಸುಮ್ಮನೆ ಕಪ್ಪೆ ಒಳಗಿನ ಬಾವಿಯಾಗಿದ್ದಿ. ಬಾವಿ ಒಳಗಿನ ಕಪ್ಪೆ ಎರಡು ಒಂದೇ? ಅದೇ ಎರಡು ಒಂದೇ. ಬಾವಿ ನೀರಿನ ಸಂಕೇತ ಅಲ್ವೇನೋ? ಕಪ್ಪೆ ಯಾವ ಸಂಕೇತ ಹೇಳು? ಕಪ್ಪೆ ಒಳಗೆ ಬಾವಿ ಇಲ್ದೋದ್ರದು ನೀರು ಹೆಂಗ ಅರ್ತಿತ್ತು ಆಗಾಗ? ಸುಮ್ಮನಿರ ನೀನು. ಬಾವಿ ಒಳಗಿನ ಕಪ್ಪೆ ಕಪ್ಪೆ ಅಂತ ನಾನು ಆಗಾಗ್ಲಿಲ್ಲ, ಆಗಿದ್ದಿ. ಅವಳ ಸೆರಗಿನಲ್ಲೇ ಎಲ್ಲವೂ ಉಂಟು ಅಂತ ನೀನು ಹುಡುಕ್ತಾ ಇದ್ದೆ. ಆದ್ರೆ ನಮ್ಮ ತಿರುಗಾಡ್ತಲ್ ಒಬ್ಳು ಸಿಕ್ಕಿದ್ದಾಳೆ. ಹೇಗಿದ್ದಾಳೆ ಗೊತ್ತುಂಟಾ? ನಿಮಗೂ ಸಿಕ್ಕಿಲ್ಲ. ನಾರಿ ಜಾತಿಯೊಳಗೆ ನಾರಿ ಜಾತಿಯೊಳಗೆ ರಾಧೆಯು ಭೂರಿ ಚೆಲುವೆದರೆಗೆ, ರಾಧೆಯು ಭೂರಿ ಚೆಲುವೆದರೆಗೆ, ಚೆಲುವೆದರೆಗೆ ಚೆಲುವೆದರೆಗೆ ಸೇರಿಕೊಂಡಳೆನಗೆ, ಸೇರಿಕೊಂಡಳೆನಗೆ ಎಂಬ ಅಹಂಕಾರ ಬೇಡ ನಿನಗೆ, ಎಂಬ ಅಹಂಕಾರ ಬೇಡ ನಿನಗೆ. ಸೇರಿಕೊಂಡಳೆನಗೆ ಎಂಬ ಅಹಂಕಾರ ಬೇಡ ನಿನಗೆ. ನಾವು ನೋಡಿದ ಹೆಣ್ಣೆ ಹಾಗಿದ್ದಾಳೆ. ಹೇಗಿದ್ದಾಳೆ ಅವಳು? ನಿನ್ನ ರಾಜ ಬಿಡ. ರಾಧೆ ಬಗ್ಗೆ ಹೇಳ್ಬೇಡ, ನೀ ನೋಡುವ ಬಗ್ಗೆ ಹೇಳು. ಒಂದು ವೇಳೆ ನೀವು ಅವಳನ್ನು ನೋಡಿದ್ರೆ ಏನು ನನ್ನ ರಾಧೆ ಅಂತ ಹೇಳಿದ್ಯಲ್ಲ, ಅವಳನ್ನ ನಿವಾಳಿಸಿ ಬಿಟ್ಟು. ಹೌದಪ್ಪ. ಒಂದು ಗಾದೆ ಮಾತು ಕೇಳಿದ್ಯಾ? ಯಾವುದು? ತುಸು ತಿನ್ನುವುದಕ್ಕಿಂತ ಕಸಲೇಸು ತಿನ್ನು. ಸುಮ್ಮನಿರ. ಕಸ ತಿನ್ಲಿಕ್ಕೆ ಉಂಟಾ? ಕಸಲೇಸು ತಿನ್ನು. ಕಸ ತಿನ್ನುವುದಕ್ಕಿಂತಲೂ ತುಸು ತಿನ್ನುವುದೇ ಲೇಸು ಅಂತ. ತುಸು ತಿನ್ನು ಬದಲಾವಣೆ ಮಾಡೋದು ಮಾರಾಯ. ತುಸು ತಿನ್ನುವುದೇ ಲೇಸು. ಲೇಸು ಬಾಕಿ ಎಲ್ಲ ತುಸು ತಿನ್ಲಿಕ್ಕಾಗುವುದಿಲ್ಲ. ಲೇಸ್ ಲೇಸ್ ಅಲ್ಲ ಅಲ್ಲ ಲೇಸ್ ಅಲ್ಲ. ಅದೇ ನಾವು ನೋಡಿದವಳು ಹೇಗಿದ್ದಾಳೆ? ಹೇಗೆ? ತರುಣಿ ಒಬ್ಬಳಿ ಹಾಳು, ತೇಜದಿ ತರುಣಿ ಶೇಷಿಗೂ ಮಿಗಿಲು. ತರುಣಿ ಒಬ್ಬಳಿ ಹೇಳು. ಹೌದು, ತರುಣಿ ಶೇಷಿಗೂ ಮಿಗಿಲು. ಯಾವ ತರುಣಿ? ತರುಣಿ ನಾವು ನೋಡುದು ತರುಣಿ ಶೇಷಿಗೂ ಮಿಗಿಲು. ಶಶಿಗೂ ಆಗಿರಬಹುದು. ಸೂರ್ಯಕಾಂತ್ ಚಂದ್ರಕಾಂತ್. ಅಯ್ಯೋ, ಸೂರ್ಯಕಾಂತ ಚಂದ್ರಕಾಂತ ಅದನ್ನು ಮೀರಿಸುವಂತ ಚಂದ. ಹಾಗಂತ ವಯಸ್ಸೆಷ್ಟಿರಬಹುದು? ಎಷ್ಟು? 2 ಏಳ. 2 ಏಳ. 2 ಏಳ. 7 2 9. 2 7 ಅಂದ್ರೆ 77. ಏನ್ ತಯಾರಾಗ್ಬಿಟ್ಟೆ ಮರೆಯ? ತಯಾರಾಗಿದ್ದಲ್ಲ, ನೀವು ತಯಾರು ಮಾಡಿದ್ದು. ಅಲ್ಲದೆ ಹೋದ್ರೆ 2 7 ಅಂದ್ರೆ ಎಷ್ಟು ಬೇಗ ನಿಂಗೆ ಬೇಕಾದ 77ಕ್ಕೆ ಅಂದಾಜು ಮಾಡ್ತೀಯ ಕೃಷ್ಣ? ಅಂದಾಜಲ್ವ, ನೀ ಹೇಳಿದ್ದೆ ಆಗಿದ್ದು. 7 ಕೂಡಿಸು 7 ಹಾಗೆ ಹೇಳು, ಅಥವಾ 7 ಗುಣಿಸು 2. ಅದನ್ನ ಹೇಳು. ಮತ್ತೆ ಅಂದ್ರೆ 14 ವರ್ಷದ ಹುಡುಗಿ ಅಷ್ಟು ಚಂದ ಇದ್ದಾಳೆ. ಹಾಗಂತ ಮದುವೆ ಆಗಲಿಲ್ಲ. ಮದುವೆ ಆಗಲಿಲ್ಲ. ಮದುವೆ ಆಗಲಿಲ್ಲ. ಮದುವೆ ಆಗಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ನಿನ್ನದು. ನಾನು ಮದುವೆ ಆಗಲಿಲ್ಲ ಅಂದ್ರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಆಗಿದೆಯಾ? ಹೌದು, ಅಷ್ಟು ಚಂದದವಳನ್ನ ನಾವು ನೋಡಿದ್ದೇವೆ. ಅಷ್ಟು ಒಳ್ಳೆಯವಳ? ಅಷ್ಟು ಚಂದ, ಅಷ್ಟು ಚಂದವ. ಅವಳ ಅಡಿಯಿಂದ ಮುಡಿಯವರೆಗೆ ನೀನು ಎಳ್ಳಿನ ಹೊಲದಷ್ಟು ದೋಷ, ಎಳ್ಳಿನ 7 ಭಾಗದಷ್ಟು ನೀವು ಸರಿ ಮಾತಾಡೋದು. ದೋಷ ಹುಡುಕಲಿನ ಸಾಧ್ಯ ಇಲ್ಲ. ಅಷ್ಟು ಚಂದದವಳು ನಾನು ನೋಡಿದ್ದೇವೆ. ಅಷ್ಟು ಚಂದವ? ಹೌದಾ? ಹೌದು. ಆಹಾ ನೀ ಬಿಂಬ ಮಾತು
ಚೋದ್ಯವಾಗಿ ತೋರುವುದೇ ನನಗೆ ಆಹಾ 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 ನೀವೆಂಬ ಮಾತು ಬಹು ಚೋದ್ಯ ಬಹು ಚೋದ್ಯ ಬಹು ಚೋದ್ಯವಾಗಿ ತೋರುವುದೇ ನನಗೆ ಬಹು ಚೋದ್ಯವಾಗಿ ಬಹು ಚೋದ್ಯವಾಗಿ ತೋರುವು ಎನಗೆ ಬಹುತರ ಹೊಗಳುವಿ ಎಲ್ಲರೂ ಸುದತಿಯ ಬಹುತರ ಹೊಗಳುವಿ 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 ಎಲ್ಲರೂ ಸುದತಿಯ ಎಲ್ಲರೂ ಸುದತಿಯ ಬಹುತರ ವೀರ್ ಪೋಗಳು ವೀರ್ ಪೋಗಳು ವೀರ್ ಎಲ್ಲರೂ ಸುದತಿಯ ಪೋಗಳು ವೀರ್ ಎಲ್ಲರೂ ಸುದತಿಯ ವಿಗೀತಾನ ಮಾತು ಪರಿಹಾಸಕ ವಚನವು ವಿಗೀತಾನ ಮಾತು ಪರಿಹಾಸ್ಯ ಪರಿಹಾಸ್ಯ ಪರಿಹಾಸ್ಯಕ ವಚನವು ಬಹುತರ ಹೊಗಳುವಿರೆಲ್ಲರೂ ಸುದತಿಯ ವಿಗೀತನ ಮಾತು ಪರಿಹಾಸ್ಯಕ ವಚನವು ವಿಗೀತನ ಮಾತು ಪರಿಹಾಸ್ಯಕ ಪರಿಹಾಸ್ಯಕ ವಚನವು ಬಹುತರ ಪೋಗಳುವಿ ಎಲ್ಲರೂ ಸುದತಿಯ ಎಲ್ಲರೂ ಸುದತಿಯ ವಿಗೀತದ ಮಾತು ಪರಿಹಾಸ್ಯ ವಚನವು ವಿಗೀತದ ಮಾತು ಪರಿಹಾಸ್ಯಕ ಪರಿಹಾಸ್ಯಕ ವಚನವು ಆಹಾ 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 ನೀವೆಂಬ ಮಾತು ಬಹು ಚೋದ್ಯವಾಗಿ ತೋರುವುದೆನಗೆ ವಿಗೀತದ ಮಾತು ಪರಿಹಾಸ್ಯಕ ವಚನವು ಆಹಾ ನೀವೆಂಬ ಮಾತು ಬಹು ಚೋದ್ಯವಾಗಿ ತೋರುವುದೆನಗೆ ಆಹಾ ಒಂದು ಹೆಣ್ಣು ಮಕ್ಕಳಿದ್ದಾರೆ ಅಂದ್ರೆ ಏನು ಕುಣಿತೀಯೋ ಪುಣ್ಯಾತ್ಮ ನೀನು. ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಕುಣಿಯುವುದಲ್ವೋ ಹೆಣ್ಣು ಮಕ್ಕಳು ವಿಷಯ ಕೇಳಿದ್ರೆ ಕುಣಿಯುವುದು ವಿಜಯ ವಾ ಹೌದದು
ಆಹಾ ನೀವೆಂದ ಮಾತು. ಅದಲ್ಲದೆ ಇಷ್ಟು ಕಾಲವು ಇಷ್ಟು ಒಳ್ಳೆ ವಿಚಾರವನ್ನು ಹೇಳಿದ್ದೇ ಇಲ್ಲ ನೀವು. ಇವತ್ತು ಮಾತ್ರ ಹಾಗಲ್ಲ ನೋಡಿ, ಒಳ್ಳೆಯ ಸಮಾಚಾರ. ಅವಳೊಬ್ಬಳಿದ್ದಾಳೆ ತರುಣಿ, ಶಶಿಗೆ ಮಿಗಿಲು. ಆಹಾ ಆಹಾ ನೀವು ಹೇಳುವಾಗ ನಾನೊಮ್ಮೆ ಕಣ್ಣು ಮುಚ್ಚಿದೆ. ಏನ್ ಜೋಲ್ಸುರಿ ಆಹಾ ಹಾ ಹಾ ನನಗೆ ಈಗ ಗೊತ್ತಾಯ್ತು ಏನು ಯಾಕೆ ನೀವೇ ಮಾತು ಹೇಳ್ತೀರಿ ಅಂತ. ಅದಲ್ಲದೆ ಹೆಣ್ಣು ಮಕ್ಕಳ ವಿಚಾರ ಹೇಳಿದಾಗ ಕೃಷ್ಣ ಹೇಗೂ ಹಾರಾಡ್ತಾನೆ, ಕುಣಿತಾನೆ ಅಂತ ಗೊತ್ತುಂಟು ನಿಮಗೆ. ನನ್ನನ್ನು ಹಾರಿಸಬೇಕೆಂಬ ಕಾರಣಕ್ಕಾಗಿ ಪರಿಹಾಸ್ಯದ ಮಾತಾಡ್ತಾ ಇದ್ದಾರೆ ಹೇಗೆ ನೀವು? ಕೃಷ್ಣಯ್ಯ, ಓ ಸುಳ್ಳಲ್ಲ. ಯಾವುದು? ನಾವು ಕೆಲವು ಸಂದರ್ಭದಲ್ಲಿ ನಿನ್ನನ್ನ ಅಪಹಾಸ್ಯಕ್ಕೆ ಈಡು ಮಾಡಿದ್ದೌದು. ಹೌದಪ್ಪ, ಅಲ್ಲಿ ಹೆಣ್ಣಿದ್ದಾಳೆ ಇಲ್ಲಿ ಹೆಣ್ಣಿದ್ದಾಳೆ, ನಾನು ಹಾರಿದ್ದೆಷ್ಟು ಓಡಿದೆಷ್ಟು ನೋಡಿದೆಷ್ಟು ಎಲ್ಲೂ ಸಿಗ್ಲಿಲ್ಲ. ಆಮೇಲೆ ಕೃಷ್ಣ ಅಲ್ಲೊಬ್ಳಿದ್ದಾಳೆ ಸುದತಿ ಎಂದೆ, ನೀವು ಹೋಗಿ ನೋಡುವಾಗ ಅದ್ರ ಬಾಯಲ್ಲಿ ಒಂದೇ ಒಂದು ಹಲ್ಲು ಇರುವುದಿಲ್ಲ. ಹಾಗೆಲ್ಲ ಮಾಡಿದ್ದಿತ್ತು, ಅಲ್ಲಂತಲ್ಲ, ಅದು ಸತ್ಯ. ಇವತ್ತು ಹೇಳಿದ್ದು ಮಾತ್ರ ದೇವರಾಣೆ ಸುಳ್ಳಲ್ಲ. ಹಾಗಾದ್ರೆ ಪರಿಹಾಸ್ಯದ ವಚನ ಅಲ್ಲ, ನನ್ನನ್ನ ಮೋಸಗೊಳಿಸಬೇಕು ಭ್ರಮೆಗೊಳಿಸಬೇಕೆಂಬ ಕಾರಣಕ್ಕಾಗಿ ಆಡಿದ ಮಾತಲ್ಲ. ಹಾಗಿದ್ರೆ ಕೇಳ್ತೇನೆ ನನಗೆ, ನೀವು ಮಾಡಿದ ಮಾತು ಸತ್ಯ ಅಂತಾದ್ರೆ, ಹೌದು ಅಂತಾದ್ರೆ, ಎಲ್ಲಿದ್ದಾಳೆ ಅವಳು? ಎಲ್ಲಿ ಆಕೆಯ ಗ್ರಹ? ವರನ್ಯಾರು? ತಂದೆ ಯಾರು? ತಾಯಿ ಯಾರು? ಹೆಸರೇನು? ಎಲ್ಲವನ್ನು ಹೇಳಿ. ಮಿತ್ರ, ಗೊತ್ತಾಯ್ತು ನನಗೆ. ಏನು? ಈಗ ಒಂದು ವೇಳೆ ಅವಳ ಪರಿಚಯವನ್ನ ನೀನು ಕೇಳಿಕೊಂಡು ನಿನ್ನವಳನ್ನಾಗಿಸಿಕೊಳ್ಳುವ ಉದ್ದೇಶ ಉಂಟು ಅಂತಾದ್ರೆ ಮನೆ ಹೋಗುವ ಸಾಕು. ಅದಾಗುವುದಿಲ್ಲ. ಅವಳು ಯಾರು ಎನ್ನುವ ಪರಿಚಯ ಗೊತ್ತುಂಟ ನಿನಗೆ? ಯಾರವಳು? ಮತ್ತಾರು ಅಲ್ಲ, ಕುಲವತಿ ತನುಜೆ ಕೇಳವಳು. ಕುಲವತಿ ಕುಲವತಿ ತನುಜೆ ಕೇಳವಳು. ಕುಲವತಿ 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 ತನುಜೆ ಕೇಳವಳು. ಚಂದ್ರಾವಳಿ ಎಂಬ ನಾಮ ರೂಪಿನಳು. ಚಂದ್ರಾವಳಿ ಎಂಬ ನಾಮ, ಚಂದ್ರಾವಳಿ ಎಂಬ ನಾಮ ರೂಪಿನಳು. ಪತಿ ಚಂದ ಗೋಪನು ಬಲವಂತ ಸಿರಿವಂತ ಯೌವನ ಯುಗನು. ಬಲವಂತ ಸಿರಿವಂತ ಯೌವನ ಯುಗನು. ಬಲವಂತಿ ತನುಜೆ ಕೇಳವಳು. ನಿನಗೆ ಬಹಳ ಹತ್ತಿರದವಳು. ನನಗೆ ಹತ್ತಿರದವಳು ಪರಿಚಯದಲ್ಲಿ ಬಹಳ ಹತ್ತಿರ ಉಂಟು. ಹತ್ತಿರ ಅಂದ್ರೆ ನಿನ್ನ ಅತ್ತೆ ಕಿರುವತ್ತಿ ಇದ್ಲಲ್ಲ? ಎಲ್ಲಿ ಕಿರುವತ್ಯ? ರಾಜ್ಯವತ್ಯ? ಕಿರುವತಿ. ಸುಮ್ಮನಿರ್ತೀಯ ನೀನು? ಕುಲವತಿ. ಆ ಕುಲವತಿಗೆ ಇವಳು ಮಗಳು. ಕುಲವತಿಯ ತನುಜೇವಳು. ಹೌದು. ಏನು ಚಂದದ ಗೋಂಪೆ ರಾಧೆ ಅಂತ ಹೇಳ್ತೀಯಲ್ಲ, ಆ ರಾಧೆಗೆ ಇವಳು ಕಿರಿ ತಂಗಿ. ಓ, ನನ್ನ ಹೆಂಡತಿ ತಂಗಿ. ಹೆಸರೇನು ಗೊತ್ತುಂಟ? ಏನು? ಚಂದ್ರಾವಳಿ. ಆಹಾ, ಸೊಗಸಾದ ಹೆಸರು. ಹಾಗಂತ ಹಾಗಿದ್ರೆ ಒಮ್ಮೆ ಅತ್ತೆ ಮನೆ ಹೋಗ್ಬರ್ಲಾ? ಕಚಾಡಿಯ ಅತ್ತೆ ಮನೆಗೆ ಹೋದ್ರೆ ಇಲ್ಲ ಅಲ್ಲಿ. ಇಲ್ವಾ? ಆಹಾ, ನಾನು ಹೋಗಿದ್ದು ಇಲ್ಲ ಅಲ್ಲಿ. ಇಲ್ಲ. ಹಾಗಂತ ಅವಳು ಇಲ್ಲ ಎಲ್ಲಿ? ಅವಳಿಗೆ ಮದುವೆ ಆಗಿದೆ. ಮದುವೆ ಆಯ್ತೇನು? ಹೌದು. ಸಣ್ಣವರಿಗೆಲ್ಲ ಯಾಕೆ ಮದುವೆ ಮಾಡ್ತಾರೆ? ಎಲ್ಲ ಅವಳು ಮದುವೆ ಆದ್ಮೇಲೆ ದೊಡ್ಡ ಆಗ್ತೇನಲ್ಲ ಅಂತ ಹಂಗಾಗಿ ಸಣ್ಣ ಇರುವಾಗೆ ಮಾಡಿದ್ರು. ಒಳ್ಳೇದಾಯ್ತು ಒಳ್ಳೇದಾಯ್ತು.
ಹಾಗಂತ ಅವಳ ಗಂಡ ಯಾರು? ಯಾರು? ಅವನು ನಮಗೆ ಪರಿಚಯದವನೇ. ಹೌದಾ? ಮೊದಲು ನೋಡು, ನಮ್ಮೊಟ್ಟಿಗೆ ತನ್ನ ಮೇಯಿಸುವ ಒಬ್ಬ ಮೂಗಲ್ ಸುರಿಸ್ಕೊಂಡು ಅದನ್ನೇ ಛೆ, ಎಂತ ಅಸಹ್ಯ ಮಾರಾಯ ನೀನು. ಹುಳಿ ಹುಳಿ ಆಗ್ತದೆ ಹೇಳ್ತಿದ್ದ, ತಿಂತಿದ್ದ. ಯಾರು? ಅವ ಚಂದ ಗೋಪ. ಓ ಚಂದ್ರ. ಹಾ. ಹಾ. ಆವಾಗ ನಮ್ಮೊಟ್ಟಿಗೆ ಬರುವಾಗ ಬತ್ತು ಊದುಬತ್ತಿ ಹಂಗಿದ್ದ. ಈಗ ಹೇಗೆ? ಈಗ ಹೊಸಿ ಗಣಪತಿ ಕೈ ತಪ್ಪು ಬಿದ್ದರೆ ಹೇಗಾಗ್ತದೆ ನೋಡಿ. ಗಣಪತಿ ಇರುವುದೇ ಹೀಗೆ, ಅದರಲ್ಲೂ ಹೊಸಿ ಗಣಪತಿ ಕೈ ತಪ್ಪಿದ್ರೆ ಹೀಗೆ ಎಲ್ಲ ಸೇರು. ಅವನು ಹಾಗೆ ಆಗಿದ್ದಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಹೊತ್ತಿಗೆ ಯಾವ್ಯಾವ್ದು ಔಷಧ ಆಗುತ್ತದೆ ಹೇಳಲಿಕ್ಕೆ ಬರುವುದಿಲ್ಲ ಪುಣ್ಯ. ಈಗ ಹೌದಾ? ಯಾವತ್ತು ಇವಳನ್ನು ಮದುವೆ ಆದ್ನ ಮಗ ಊರ್ಬಿಟ್ಟ. ದೂರದ ಸಿಂಧು ಗ್ರಾಮದಲ್ಲಿ ಮನೆ ಮಾಡ್ಕೊಂಡಿದ್ದಾನ. ಓ ನಮ್ ಯಾಕೆ ಬಿಟ್ಬಿಟ್ಟು ಪಾಪ. ಅದು ಅವನಿಗೆ ಯಾರೋ ಭಟ್ರ ಜಾತಕ ನೋಡ್ಕೊಂಡು ಹೇಳಿದ್ರಂತೆ, ಏನಂತ? ನಿಂಗೆ ಮಿತ್ರನಿಂದ ಪುತ್ರ ಲಕ್ಷಣ ಉಂಟು, ಮೊದಲು ಊರ್ಬಿಡು ತಮ್ಮಂದ್ರಂತೆ. ಅದಿದ್ರೆ ಊರು ಬಿಟ್ಟರು ಆಗ್ತದೆ. ಆಗ್ಬಹುದು, ಆದ್ರೆ ಅವ್ನಿಗೆ ಇಲ್ಲಿಂದ ಒಂದು ಸಮಾಧಾನಕ್ಕೆ ಬಿಟ್ಟ ಅಷ್ಟೇ. ಇರ್ಬೋದು. ಅಲ್ಲಿ ಹೋಗಿ ಮನೆ ಮಾಡ್ಕೊಂಡಿದ್ದಾನೆ. ಹಾಗಂತ ಅವರಿರುವುದಲ್ಲಿ, ನಾನಿರುವುದಿಲ್ಲಿ. ಆದ್ರೂ ನೀ ಹೇಳುವುದು ಹೇಗೆ? ಹೌದು, ನೋಡಿದ್ದೇನೆ. ಬಹುತೇಕ ಹೋಗಿದ್ಯಾ? ನಾನು ಹೋಗ್ಲಿಲ್ಲ. ಬಹುತೇಕ ಮೊನ್ನೆ ರಾತ್ರಿ ಇರಬಹುದು, ಸ್ಪಷ್ಟ ಅಲ್ಲ. ನಿನ್ನೆ ಬೆಳಿಗ್ಗೆ ನಮ್ಮ ಕೆಂಪಿ ಮಗಳು ಹುಂಡಿ ಕಾಣಲಿಲ್ಲ. ಹೌದು, ಸಣ್ಣಕರ ಎಷ್ಟು ಹುಡುಕಿದ್ದು ನಾವು. ಹುಡುಕ್ತಾ ಹೋದೆ. ಹೋಗ್ತಾ ಮಧ್ಯಾಹ್ನ ಆಯ್ತು. ನೀರಡಿಕೆ ಬೇರೆ. ಯಾವ ನೀರಡಿಕೆ? ಅದಲ್ವಾ ನೀರಡಿಕೆ. ನೀರು ಕುಡಿಬೇಕು ಅಂತ ಪಕ್ಕ ಅಕ್ಕದಲ್ಲಿ ನೋಡಿದೆ, ಒಂದು ಮನೆ ಕಣ್ಣಲ್ಲಿ ಬಿತ್ತು. ಒಂದ್ ಮನೆ ಕಣ್ಣಲ್ಲಿ ಬಿತ್ತು, ಕಣ್ಣಿ ಒಂದ್ ಮನೆ ಬಿತ್ತು. ಹೋಗಿ ನೋಡ್ತೇನೆ, ನೀನ್ ಅತ್ತೆ ಮನೆ. ಕುಲವತಿ ಮನೆ. ಹೋಗಿ ನಿಂತ್ಕೊಂಡು, ಅಮ್ಮ ಕುಡಿಲಿಕ್ಕೆ ಒಂದು ತಮ್ಗೆ ನೀರು ಕೊಡಿ ಅಂದೆ. ಬಂದ್ಲು ನಿನ್ನ ಅತ್ತೆ. ಒಂದು ತಂಬಿಗೆ ಹಿಡ್ಕೆ ಬಂದ್ಲಪ್ಪ. ಆ ತಂಬಿಗೆ ನಿನ್ನ ಅತ್ತೆ ಮುಖ, ಎರಡು ಸಾರ್ವಜನಿಕ ಬಾವಿ ಕಟ್ಟೆ ಕೊಡ್ಕೊಂಡು ನಂಗೆ. ಹಾಗೆ ತಂಬಿ ಅಲ್ಲ ಅದು. ತಂಬಿಗೆ ಅಲ್ಲವೇ ಅಲ್ಲ, ಕೊಡಪನ ಹಾಗಾಗಿದೆ. ಕೊಡಪ್ಪ ಅಂದ್ರೆ ಸಣ್ಣ ತಂಬಿಗೆ ಬಂದದ್ದಿರ್ಬೋದು. ಆದ್ರೂ ಅದು ಬರುದು ನೋಡ್ಬೇಕು ಮರಯ್ಯ. ಓ ಅಯ್ಯಪ್ಪ, ಅತ್ತೆ ಟಿವಿ ಅಂದ್ರೆ ಟಿವಿ. ಈ ಹಾಳಾದ ದಾರಿಯಲ್ಲಿ ಹುಲ್ಗಾಡಿ ಹೆಂಗ್ ಹೋಗ್ತದೆ ನೋಡು, ನನಗೆ ಗೊತ್ತಿಲ್ಲ. ಹಿಂಗ್ ಮಾಡ್ಕೊಂಡು ಹೋಗ್ತಿದಲ್ಲ. ಬಂದೋಳ ತಂಬಿಗೆ ತೆಗೆದು ರಪ್ಪ ಬೀಸಾಡಲ್ಲ. ಹಿಡಿದುಕೊಂಡೆ. ಅಲ್ಲಿ ಬಾವಿ ಉಂಟು, ಹಗ್ಗನೂ ಅಲ್ಲೇ ಉಂಟು. ನೀರು ಎತ್ತು ಕುಡಿದವ ತುಂಬಿಗೆ ಎತ್ತು ಒಳೆದಿಟ್ಟು ಹೋಗು ಅಂದ್ಲು. ಅದೇನು ತೊಳೆದಿಟ್ಟು ಬಂದು? ನನ್ನ ಪುಣ್ಯ ಮರಯ್ಯ. ನೀರು ಎತ್ತು ಕುಡಿದವ ತುಂಬಿಗೆ ತೊಳೆದಿಟ್ಟು ಹೋಗುವಲ್ಲ, ಬಾಯಿ ತಪ್ಪಿ ನೀರು ಎತ್ತು ಕುಡಿದವ ಬಾವಿನೇ ತೊಳೆದಿಟ್ಟು ಹೋಗು ಅಂದ್ರೆ ಎಲ್ಲಿ ಹೋಗ್ಬೇಕಾಗಿತ್ತ? ಆದ್ರೆ ತೊಂಬಿಗೆ ಯಾಕೆ ತೊಳೆದಿಲ್ಲ ಅಂತ ಏನ ಅಂದ್ರೆ ಅವರಿಗೆಲ್ಲ ನಾವು ಇರ್ಬೋದು. ಸರಿ ಆಯ್ತು ಅಂದ್ರೆ ನೀರು ಕುಡ್ದ್ಯಾ? ಬಾವಿ ಕಟ್ಟೆ ಹತ್ರ ಹೋದೆ, ಬಾವಿಗೆ ಹಗ್ಗ ತಂಬಿಗೆ ಒಳಗೆ ಬಿಟ್ಟೆ. ಬಾವಿಗೆ ಹಗ್ಗ ಹಾಕುದಲ್ಲ ಪುಣ್ಯಾತ್ಮ, ತೊಂಬಿಗೆ ಹಗ್ಗ ಬಾವಿ ಬಿಡುವುದು. ಬಾವಿಗೆ ಬಿಟ್ಟೆ. ಏನೊಂದು ಅರ್ಧ ಬಾವಿಗೆ ಹೋಗಿತ್ತೇನ. ಶಬ್ದವಾ? ಹೌದು, ಹೊರಗಿಂದ ಬಂತ? ಹೌದು, ಆಕಸ್ಮಿಕವಾಗಿ ಎಲ್ಲಿಂದ ಬಂತು ಗೊತ್ತಾಗ್ಲಿಲ್ಲ. ಆ ಶಬ್ದಕ್ಕೆ 3 ಜ ಬಂತು. ಅರೆ, ಒಂದು ಶಬ್ದಕ್ಕೆ ಅಷ್ಟು 3 ಬರ್ತದೆ ಅಂತಾದ್ರೆ 2 ಶಬ್ದ 6 ಬರ್ತದಲ್ಲ ಮರ. ಅದಲ್ಲ, ಮೂರ್ಛೆ. ಮೂರ್ಛೆ ಬಂದಾಗ ಹಗ್ಗ ಕೈ ತಪ್ಪೋಯ್ತು, ತಂಬಿಗೆ ಹಗ್ಗ ಎಲ್ಲ ಬಾವಿನ ಗುಳುಮ್. ಏ ದೇವರೇ, ಮೊದಲೇ ತಂಬಿಗೆ ತೊಳೆ ಅಂತ ಹೇಳಿದ್ದಾಳೆ. ತಂಬಿಗೆನೆ ತೊಳ್ಕಂತಲ್ಲ, ತೊಂದರೆ ಆಗಿ. ಸರಿ. ಆಮೇಲೆ ಎದ್ದು ನಾನು ವಿಕಾರ ಮಾಡಿದೆ. ಯಾವ್ದು ವಿಕಾರ? ಇದು ವಿಚಾರ. ಹೌದು, ಶಬ್ದ ಎಲ್ಲಿಂದ ಬಂದಿರಬಹುದು. ಆಮೇಲೆ ಗೊತ್ತಾಯ್ತು, ನಿನ್ನ ಅತ್ತೆ ಮನೆ ಬಚ್ಚಲ್ ಮನೆಯಿಂದ ಬಂದು ಶಬ್ದ. ನಿನ್ನ ಅತ್ತೆ ಮನೆ ಬಚ್ಚಲ್ ಮನೆ ಮನೆ ಹಿಂದೆ ಬದಿಗೆ ಉಂಟು. ನಿಮ್ಮ ಅತ್ತೆ ಮನೆ ಬಚ್ಚಲ್ ಮನೆ. ಅದು ಬಾವಿಯಲ್ಲುಂಟು, ಮನೆ ಮುಂಬದಿ ಉಂಟು. ಇಲ್ಲ, ಈಚೆಗೆ ಉಂಟು. ಬಚ್ಚಲ್ ಮನೆ ಪಕ್ಕದಲ್ಲಿ ಉಂಟು ಬಾವಿ. ಆ ಬಾವಿಗೆ ಹೋಗಿದ್ಯಾ? ತೋರ್ಸೋದೇ ಬಾವಿ ಆಗಿದೆ. ಹೋಗಿದ್ದೆ. ಅದು ಬಚ್ಚಲ ನೀರು ಹೋಗು ಬಾವಿ ಅಲ್ಲ, ಕುಡಿಯೋ ನೀರಿನ ಬಾವಿ. ಮುಟ್ಕೊಂಡೆಲ್ಲ ನಾವು ಇದ್ದದ್ದೇ ಅದರಲ್ಲಿ, ಮತ್ತೆ ಮುಟ್ಕೊಳ್ಳೋದಂತ ಗೋರಮಪ್ಪ ಅಂತ. ಹಾಗೆ ಆಮೇಲೆ ನಾ ತಿಳ್ಕೊಂಡದ್ದು, ನನಗೆ ನೀರು ಕುಡಿಲಿಕ್ಕೆ ತಂಬಿಗೆ ಕೊಟ್ಟು ನಿನ್ನತ್ತೆ ಹಂಡೆ ನೀರು ಕಾಯಿಸ್ಲಿಕ್ಕೆ ಅಂತ ಬಚ್ಚಲ ಮನೆ ಹೋಗಿ ಕಾಲ್ ಜಾರಿ ಹಂಡೆ ಮೇಲೆ ಬಿದ್ದು ನಿನ್ನ ಹತ್ತು ಸತ್ತೋದ್ಲು. ಏನು ಅಬದ್ಧ ಅಂತ ನಾನು ಭಾವಿಸಿಕೊಂಡದ್ದು. ಹೋಗಿದಲ್ಲ ಅಲ್ಲ, ನನಗೆ ನೀರು ಕೊಡೋದು ತಂಬಿಗೆ ಕೊಟ್ಟಿದ್ದಾಳೆ. ಆ ಸಂಸ್ಕಾರಕ್ಕೆ ನಾವು ನೋಡ್ಬೇಕು ಬೇಡವಾ? ಹಾಗೆ ಇದ್ರು ನೋಡ್ಬೇಕು, ಕೂಗದಲ್ಲಿ ನೋಡ್ಬೇಕು. ಅದು ತಂಬಿ ಕೊಟ್ಟ ಮೇಲೆ ಕೇಳುದಿಲ್ಲ. ಮನೆ ಒಳಗೆ ಹೋಗ್ಲಿಕ್ಕೆ ಆಗ್ತದೇನೋ? ತಂಬಿಗೆನೆ ತೊಳೆದಿಟ್ಟು ಹೋಗು ಹೇಳ್ದೋಳು. ಮನೆ ಒಳಗೆ ಹೋದದು ಗೊತ್ತಾಕ ನನ್ನ ಮನೆ ತೊಳೆದು ಹೋಗು ಅಂದ್ರೆ ಎಂತ ಮಾಡುದ? ಅದರ ಸುಲಭ ನಿನಗೆ. ಅಯ್ಯ,
ಬಾವಿ ತೊಳೆಯೋದಕ್ಕಿಂತಲೂ ಮನೆ ತೊಳೆಯೋ ಸುಲಭ ನಿನಗೆ. ಮನಸ್ಸು ಮಾಡಿದ್ರೆ ತಂಬಿಗೆ ಇಡುವುದ್ರೊಳಗೆ 4 ಮನೆ ತೊಳೆದು ಮುಗಿಸ್ ಮಕ್ಕಳು ನಾನು. ಅಯ್ಯೋ ಬಿಡು, ಆ ವಿಶ್ವಾಸ ಇದೆ, ನಿನ್ನೊಟ್ಟಿ ನಾ ಬರ್ತೇನೆ. ಹೌದು, ಅಲ್ಲಿ ಒಳಗೆ ಆಗುದಿಲ್ಲ. ಏನ್ ಮಾಡಿ ಹೀಗೆ ನೋಡ್ತಾ ಬಟ್ಲಿ ಮನೆ ಗೋಡೆ ಪಕ್ಕದಲ್ಲಿ ಕೋಲ್ ರಶಿತ್ತು ಮೇಲೆ ಹತ್ತದೆ. ಅದು ಸ್ವಾಗೆ ಮುಚ್ಚಿದ್ದಲ್ಲ, ಯಾವತ್ತೋ ಮೇಲೆ ಒಂದು ಏನು ತೆಂಗಿನಕಾಯಿ ಅಂತ ಬಿತ್ತು ಒಂದು ಕಿಂಡಿ ಹಾಕೊಂಡಿತ್ತಾನೆ. ನೋಡಿದೆ ಅಂದ್ರೆ ಶಬ್ದ ಬಂದಿದ್ದು ಯಾಕೆ ಅಂತ. ಯಾಕೆ? ಹೌದು, ಯಾರು ಉಂಟು ಏನು? ಅತ್ತೆ ಯಾವ ಸ್ಥಿತಿಲಿಲ್ಲ ಪಾಪ, ಅತ್ಯಲ್ಲ ಬಿದ್ದಿಲ್ಲ. ಅತ್ಯಲ್ಲ, ಇದೇ ಚಂದ್ರಾವಳಿ ಸ್ನಾನ ಪೂರೈಸಿಕೊಂಡು ಮಡಿ ಬಟ್ಟೆ ಉಟ್ಟುಕೊಳ್ತಿದ್ದು ಕೃಷ್ಣ. ನಿನ್ನಾಣೆ ಸುಳ್ಳಲ್ಲ, ಬೇಡಾಗಿ ನೋಡತ್ತ ಇದ್ದಿಂಡೆ. ಬಾಲರಾಡಿನ ಸವಿ ಮಾತು ಬಾಲರಾಡಿನ ಸವಿ ಮಾತು ಬಾಲರಾಡಿನ ಸವಿ ಮಾತು ಗೋಪ ಬಾಲನು ಕೇಳ್ತು ತಾನ ಕೂತ ಗೋಪ ಬಾಲನು ಕೇಳ್ತು ನಗುತ್ತ ತಾಳಿ ಸುಮ್ಮನೆ ಹುಲ್ಲು ಮಾಡಿ ಫಲಗಳೇನು ತಾಳಿ ಸುಮ್ಮನೆ ತಾಳಿ ಸುಮ್ಮನೆ ಹುಲ್ಲು ಮಾಡಿ ಫಲಗಳೇನು ಕಾಲ ಸಾಧಿಸಬೇಕೆನ್ನುವರ ಕಳುಹಿದ ಬಾಲರೊಡಿನ ಸವಿ ಮಾತು ಗೋಪ ಬಾಲರೊಡಿಸಿ ಬೆಳೆದುದು ಬಾಲರೊಡಿನ ಸವಿ ಒಳ್ಳೆ ಮಾತಾಡಿದ್ದೀರಿ ನೀವು. ಹೋಗಬೇಡಿ, ದೊಡ್ಡದಾಗಿ ಹೇಳ್ಬೇಡಿ. ಯಾಕೆ? ಮತ್ತೊಬ್ಬರಿಗೆ ಕೇಳ್ತದೆ ವಿಷಯ. ತಾಳಿ ಸುಮ್ಮನೆ ಗುಲ್ಲು ಮಾಡಲು ಬೇಡಿ. ಬೇಡ. ಯಾಕೆಂದ್ರೆ ನಾವು ಕಲ್ಲು ಹೊಡೆದು ಯಾರಿಗೆ ಗೊತ್ತಾಗಬಾರ್ದು, ನಾವು ಹಣ್ಣು ತಿನ್ನೋದು ಮಾತ್ರ ಗೊತ್ತಾಗ್ಬೇಕು. ಹಾ, ಹಾಗಾಗಿ ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಅವಳನ್ನು ನೋಡಲೇಬೇಕು ನಾನು. ಬರೇ ನೋಡುದಷ್ಟೇ ಅಲ್ಲ, ಆಮೇಲೇನು ಅದು ಹೇಳುವುದಲ್ಲ, ಮಾಡಿ ತೋರಿಸ್ತೇನೆ. ಆದ್ರೆ ಅಲ್ಲಿವರೆಗೂ ವಿಚಾರ ಗುಟ್ಟಾಗಿರ್ಲಿ, ನಮಗೆ ತಿಳಿದ ವಿಷಯ ಅವಳೇ ಗೊತ್ತಾಗಬಾರ್ದು. ಹಾಗೊಮ್ಮೆ ಗೊತ್ತಾದ್ರೆ ಹೌದು, ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ, ನೀರಿಗೆ ಬಂದವಳು ಬಾವಿ ಹಾರದಿರುವಳೆ, ನಮ್ಮ ಕಣ್ಣಿಗೆ ಬೀಳದೆ ಇರುವಳೆ. ಹಾಗೆ ಬಿದ್ದ ಮೇಲೆ ಕೆಲಸ ಆಯ್ತಲ್ಲ. ಮತ್ತೆಂತಿದ್ದು ಹಾಗಿದ್ರೆ ಬೀಳುವ ತನಕ ಎಲ್ಲರೂ ನಾವು ಗುಟ್ಟಾಗಿರ್ಬೇಕು. ಗೊತ್ತಿದ್ರು ಗೊತ್ತಿಲ್ಲದಾಗಿ ವರ್ತನೆ ಮಾಡಬೇಕು. ನಾವು ಒಂದ್ ಜಾತಿ ಹೆಡ್ ಬುದ್ಧಿವಂತರಾಗಿರ್ಬೇಕು. ನಾವೊಂದ್ ರೀತಿ ಯಾವತ್ತೂ ಹಾಗೆ ಅಲ್ವೇನೋ. ಆದ್ರೆ ಈಗ ಮಾಡಬೇಕಾದ್ದೇನು? ಏನು? ಅದನ್ನು ಮಾಡಬೇಕು. ತುದಿಯಲ್ಲಿ ಗಂಟಲ್ಲಿ ಇಡಬೇಕು ನಾವು. ಪರಮ ಪುರುಷ ರಂಗದ ಪರಮ ಪುರುಷ ರಂಗದ ಮಧು ರಂಗದ ಮಧು ಪರಮ ಪುರುಷ ರಂಗದ ಮಧು
ದೈತ್ಯ ನಾಶನು ಶೃಂಗಾರವಾಗಿ ಶೃಂಗಾರವಾಗಿ ದೈತ್ಯ ನಾಶನು ಹೂಗಳ ಕಾಯ ಹೊರಟನು ಹೂಗಳ ಕಾಯ ಹೊರಟನು ತರಳರವೆರೆಸುತ್ತ ಗೋವನು ಕಾಯವರಟ ಶೃಂಗಾರವಾಗಿ ದೈತ್ಯನಾಶನು ಶ್ರೀರಂಗದಾಮನು ದೈತ್ಯ ನಾಶನು ತಗದಿಮಿತಗಿಡ